ಆತ್ಮ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಭಾರತಿ ಪ್ರಶಾಂತ್. ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇರೋರಾಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ನಾನು ಶುಕ್ರವಾರದ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಶುಕ್ರವಾರ ಅಂತಂದ್ರೇನೆ ಒಂಥರ ಸ್ಪೆಷಲ್. ಅದ್ರಲ್ಲೂ ಆಷಾಢ ಶುಕ್ರವಾರ ಅಂತಂದ್ರೆ ತುಂಬಾನೇ ಪವಿತ್ರವಾದ ದಿನ. ಸೊ ಇವತ್ತಿನ ನನ್ನ ಬೆಳಿಗ್ಗೆ ಪೂಜೆ ಹೀಗಿತ್ತು. ನಾನು ಬೆಳಿಗ್ಗೆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ನೈವೇದ್ಯಕ್ಕೆ ಪಾಯಸ ಇಡೋಣ ಅಂತ ಅನ್ಬಿಟ್ಟು ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಅದನ್ನೇ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವಿಗೆ ಹೆಸರುಬೇಳೆ ಅನ್ನ, ಹೆಸರುಬೇಳೆ ಪಾಯಸ, ಇಲ್ಲ ಸಿಹಿ ಪೊಂಗಲ್ಲು ಈ ರೀತಿ ತುಂಬಾನೇ ಇಷ್ಟ ಅಂತೆ. ಲಕ್ಷ್ಮಿ ಕ್ಷೀರಪ್ರಿಯೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಗ್ಲಾಸ್ ಅಲ್ಲಿ ಹಾಲನ್ನ ಕಂಪಲ್ಸರಿ ಶುಕ್ರವಾರದೊತ್ತು ಇಟ್ಟು ಪೂಜೆನ ಮಾಡ್ತಾ ಇದ್ವಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಒಂದ್ ಸ್ವಲ್ಪ ಏನಾದ್ರು ಸ್ವೀಟ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಪಾಯಸ ಮತ್ತೆ ಚಿತ್ರಾನ್ನ, ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತಾ ಇರೋ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ಕೂಲಿಗೆ ಲೇಟ್ ಬೇರೆ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಬಾಕ್ಸ್ಗೆ ಅಂತ ಅರ್ಜೆಂಟ್ ಒಂದು ಸಿಂಪಲ್ ರೆಸಿಪಿನ ಮಾಡಿ ಬಾಕ್ಸ್ಗೆ ಹಾಕ್ಬಿಟ್ಟು ಆಮೇಲೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡ್ಗೆ ಮನೆಗೆ ಬಂದೆ. ನಾವು ಈ ರೆಸಿಪಿನ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಇರುವಂತ ಬೆಣ್ಣೆನ ತೆಗೆದು ಆಚೆ ಇಡಬೇಕು. ಯಾಕೆ ಅಂತಂದ್ರೆ ಬೆಣ್ಣೆ ಈ ತರ ಸಾಲಿಡ್ ಫಾರ್ಮ್ ಅಲ್ಲಿ ಇರಬಾರ್ದು, ಅದು ಸ್ವಲ್ಪ ಮೆತ್ತಗಾಗ್ಬೇಕಂದ್ರೆ ರೂಮ್ ಟೆಂಪರೇಚರ್ ಬರ್ಬೇಕು. ಸೊ ಹಾಗಾಗಿ ಇಲ್ಲಿ ಬೆಣ್ಣೆನ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದೀನಿ. ಇದನ್ನ ಹೀಗೆ ಒಂದ್ ಸ್ವಲ್ಪ ಹೊತ್ಬಿಟ್ರೆ ಅದ್ ನೀಟಾಗಿ ಮೆಲ್ಟ್ ಆಗುತ್ತೆ. ಅಂಡ್ ಇನ್ನೊಂದು ಬೆಣ್ಣೆನ ಕರ್ಗಿಸ್ಬಾರ್ದು ಬಿಸಿಗಿಟ್ಟು, ಸೊ ಅವಾಗ ಅದು ತುಪ್ಪ ಆಗುತ್ತೆ. ಈ ರೆಸಿಪಿಗೆ ಅಷ್ಟು ಚೆನ್ನಾಗಿರಲ್ಲ. ಬೆಣ್ಣೆ ಇದೇ ಫಾರ್ಮ್ ಅಲ್ಲಿ ಸ್ವಲ್ಪ ಮೆತ್ತಗಾಗ್ಬೇಕು. ನೋಡಿ, ನಾವು ಈ ತರ ಸಾಲಿಡ್ ಆಗಿದ್ದಾಗ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಫೋರ್ಕ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಕಷ್ಟ ಆಗುತ್ತೆ, ಬಟ್ ಅದೇ ಒಂದ್ ಸ್ವಲ್ಪ ಹೊತ್ತಾದ್ರೆ ಅದು ನಾರ್ಮಲ್ ರೂಮ್ ಟೆಂಪರೇಚರ್ ಬರುತ್ತೆ. ಅಂಡ್ ಇದು ಒಂದ್ ಸ್ವಲ್ಪ ಹೊತ್ತು ಹೀಗೆ ಬಿಡೋಣ. ಈಗ ಅಷ್ಟರಲ್ಲಿ ನಾವು ಬೇರೆ ಏನ್ ಬೇಕೋ ರೆಡಿ ಮಾಡ್ಕೊಂಡ್ಬಿಡೋಣ. ನನ್ಗಿಲ್ಲಿ ಬೇಕಾಗಿರೋದು ತುಂಬಾನೇ ಕಡಿಮೆ ಪದಾರ್ಥಗಳು. ಅದ್ರಲ್ಲಿ ಬೆಳ್ಳುಳ್ಳಿ ತುಂಬಾನೇ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ನಾನು ಇವತ್ತು ಮಾಡ್ತಾ ಇರೋದು ಗಾರ್ಲಿಕ್ ಬ್ರೆಡ್ ರೆಸಿಪಿ. ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಇದು ಎರಡೇ ಇಂಗ್ರೀಡಿಯೆಂಟ್ಸ್. ಅದನ್ನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದು ತುಂಬಾನೇ ಸ್ಮಾಲ್ ಪೀಸಸ್ ಅಲ್ಲಿ ಬೇಕು ನನ್ಗೆ. ಚಾಪ್ ಮಾಡ್ಕೊಳ್ಬಹುದು, ಬಟ್ ಅಷ್ಟು ಸಣ್ಣಕ್ ಬರಲ್ಲ. ಹಾಗಾಗಿ ನಾನು ಚಾಪರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬಾನೇ ಚಿಕ್ಕ ಚಿಕ್ಕ ಪೀಸಸ್ ಆಗುತ್ತೆ. ಸೊ ಹಾಗಾಗಿ ಅಂಡ್ ಇದನ್ನ ರೆಡಿ ಮಾಡ್ಕೊಳ್ಬೇಕು. ಇದನ್ನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೆಣ್ಣೆ ಕೂಡ ಸ್ವಲ್ಪ ಮೆಲ್ಟ್ ಆಗಿರತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ತುಂಬಾನೇ ಚಿಕ್ಕ ಚಿಕ್ಕದಾಗಿ ಚಾಪ್ ಆಗ್ಬೇಕು. ಯಾಕೆ ಅಂತಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ಏನಾದ್ರು ಇದ್ರೆ ನಾವು ತಿನ್ಬೇಕಾದ್ರೆ ಅದ್ ಹಾಗೆ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಂತ ಅನ್ಸಲ್ಲ. ತುಂಬಾ ಈ ತರ ಗೊತ್ತಾಗಬಾರ್ದು ಬ್ರೆಡ್ ಮೇಲೆ ನಾವ್ ಹಾಕಿದೀನಿ ಅಂತ ಅಂದ್ಬಿಟ್ಟು. ಆ ರೀತಿ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಬೆಣ್ಣೆ ಇನ್ನೂ ರೂಮ್ ಟೆಂಪರೇಚರ್ ಬಂದಿರ್ಲಿಲ್ಲ, ಬಟ್ ನನ್ಗೆ ಇಲ್ಲಿ ಸ್ಕೂಲ್ ಲೇಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ತಾ ಇದೀನಿ ಇಲ್ಲಿ. ಓಕೆ, ಇಷ್ಟ ಆದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ಏನು ಚಾಪರ್ ಅಲ್ಲಿ ಮಾಡ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಮಿಶ್ರಣನ ಅದನ್ನ ಸೇರಿಸ್ಕೊಳ್ತಾ ಇದೀನಿ. ಇದು ತುಂಬಾನೇ ಸಿಂಪಲ್ ರೆಸಿಪಿ, ಟೇಸ್ಟಿ ಆಗಿರುತ್ತೆ. ಅಷ್ಟೇ ಇಷ್ಟಪಟ್ಟು ಕೂಡ ತಿಂತಾರೆ. ಇದು ಒಳ್ಳೆ ಸ್ನಾಕ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಫೋರ್ಕ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನಿಲ್ಲಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಖಾರಕ್ಕೆ ಒಂದ್ ಸ್ವಲ್ಪ ನಾ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ನ ಯೂಸ್ ಮಾಡ್ತೀನಿ.
ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಒಂದ್ ಸ್ವಲ್ಪ ನೀವು ಚಿಲ್ಲಿ ಪೌಡರ್ನ ಕೂಡ ಹಾಕೊಳ್ಬೋದು. ಬಟ್ ಚಿಲ್ಲಿ ಪೌಡರ್ಗಿಂತ ಚಿಲ್ಲಿ ಫ್ಲೇಕ್ಸು ಒಂಥರ ಅಡಿಷನಲ್ ಟೇಸ್ಟ್ ಕೊಡುತ್ತೆ. ಅಂಡ್ ಇಲ್ಲಿ ಬ್ರೆಡ್ ನ ತಗೊಂಡಿದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಬ್ರೆಡ್, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ. ಇದಿಷ್ಟಿದ್ರೆ ಈ ರೆಸಿಪಿ ಆರಾಮಾಗುತ್ತೆ. ಅಂಡ್ ಬೆಣ್ಣೆ, ಕಂಪಲ್ಸರಿ ಬೆಣ್ಣೆ ಬೇಕು. ಆ ನಾನಿಲ್ಲಿ ಈಗ ಚಿಲ್ಲಿ ಫ್ಲೇಕ್ಸ್ ನ ಆಡ್ ಮಾಡ್ತಾ ಇದೀನಿ. ಇದು ನೀವು ಚಿಲ್ಲಿ ಫ್ಲೇಕ್ಸ್ ನ ಖಾರಕ್ಕೆ ತಕ್ಕಷ್ಟು ಆಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪನೇ ಆಡ್ ಮಾಡ್ಕೊಳ್ತಾ ಇದೀನಿ. ಇನ್ನ ಇದಕ್ಕೆ ನಾನು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ. ಅಂಡ್ ನೋಡ್ಕೊಂಡು ಹಾಕೊಳ್ಳಿ ನೀವು. ಯಾಕೆ ಅಂತಂದ್ರೆ ಬೆಣ್ಣೆಯಲ್ಲಿ ಕೂಡ ಉಪ್ಪಿರುತ್ತೆ. ಸಾಲ್ಟೆಡ್ ಬಟರ್ ಈ ತರ ಎಲ್ಲ ಬರುತ್ತೆ, ಇಲ್ಲ ಅನ್ಸಾಲ್ಟೆಡ್ ಬಟರ್. ಮತ್ತೆ ಬ್ರೆಡ್ ಅಲ್ಲಿ ಕೂಡ ಉಪ್ಪಿನಂಶ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕಡಿಮೆನೆ ಉಪ್ಪನ್ನ ಸೇರಿಸೋದು ಒಳ್ಳೇದು. ಆರಿಗ್ಯಾನೋ ಆಪ್ಷನಲ್, ಬೇಕಂತ ಏನಿಲ್ಲ. ಇತ್ತು ನಮ್ಮ ಮನೇಲಿ, ಸೊ ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕೊಂಡು ಒಂದು ಮಿಕ್ಸ್ ಕೊಡ್ಬೇಕು ಚೆನ್ನಾಗಿ. ಎಸ್, ಅದು ಎಲ್ಲಾ ಕಡೆ ನೀಟಾಗಿ ಮಿಕ್ಸ್ ಆಗ್ಬೇಕು. ಅದಾದ್ಮೇಲೆ ನಾವ್ ಇದನ್ನ ಈ ಬಟರ್ನ ಬ್ರೆಡ್ಗೆ ಅಪ್ಲೈ ಮಾಡ್ಬೇಕು. ಅಷ್ಟೇ ಇಲ್ಲಿ ಕೆಲ್ಸ. ಇದನ್ನ ಫೋರ್ಕ್ ಸಹಾಯದಿಂದ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ಕೈಯಲ್ಲಿ ಕೂಡ ಹಾಕ್ಬೋದು. ನೀಟಾಗಿ ಸ್ಪ್ರೆಡ್ ಮಾಡ್ಬೇಕು. ಅಂಡ್ ಬೆಣ್ಣೆ ಕರಗಿರೋದ್ರಿಂದ ನೀಟಾಗಿ ಸ್ಪ್ರೆಡ್ ಆಗತ್ತೆ. ಅಂಡ್ ನೋಡಿ, ಈ ರೀತಿ ಸೈಡ್ಸ್ ಅಲ್ಲೆಲ್ಲಾನು ಅಪ್ಲೈ ಮಾಡ್ಬೇಕಾಗತ್ತೆ. ಇದು ಒಂದು ಪರ್ಫೆಕ್ಟ್ ಸ್ನ್ಯಾಕ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ತಣ್ಣಗಾದ್ಮೇಲೆ ಆರೋದ್ಮೇಲೆ ಚೆನ್ನಾಗಿರಲ್ಲ, ಆತರ ಎಲ್ಲ ಏನೂ ಇಲ್ಲ. ಇದು ಲಂಚ್ ಬಾಕ್ಸ್ಗೆ ಖಂಡಿತ ಪ್ಯಾಕ್ ಮಾಡ್ಬೋದು. ನಮ್ಮ ಮನೇಲಿ ಜೇನು ಈ ರೆಸಿಪಿ ಮಾಡಿದಾಗ, ಅಂದ್ರೆ ಬಾಕ್ಸ್ ಕಳಿಸಿದಾಗ, ಅಲ್ಲಿ ಸ್ಕೂಲಲ್ಲಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಅಕ್ಕಪಕ್ಕದ ಮಕ್ಳಿಗೂ ಅದೊಂಥರ ಫ್ರಾಗ್ನೆನ್ಸ್ ಇಷ್ಟ ಆಗಿ ಮತ್ತೆ ಅವ್ರ ಪೇರೆಂಟ್ಸ್ ಬಂದು ನನ್ನ ಕೇಳ್ತಾರೆ, ಇವತ್ತು ಏನ್ ಮಾಡಿದ್ರಿ ಬಾಕ್ಸ್ಗೆ ಅಂತ. ಸೊ ಆ ತರ ಒಂದು ಹೆಸರಿದೆ ಈ ಡಿಶ್ಗೆ. ತುಂಬಾನೇ ನಿಮ್ಗೆ ಮಾಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನಿಮ್ಗೆ ಇದು ಫ್ಲೇವರ್ ಹೇಗ್ ಬರುತ್ತೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಒಂದು 3 ಬ್ರೆಡ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಿತ್ರಾನ್ನ ಮಾಡಿ ಹಾಕೋದಕ್ಕೆ ಲೇಟ್ ಆಗೋಗುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಗಿದೆ, ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಸೊ ಹಾಗಾಗಿ ಬ್ರೆಡ್ ನ ಹಾಕ್ತಾ ಇದ್ದೀನಿ ಇವತ್ತು ಬಾಕ್ಸ್ಗೆ. ನಾನಿಲ್ಲಿ ತಗೊಂಡಿರೋದು ಒಂದ್ ಸ್ವಲ್ಪ, ಒಂದ್ 6 ಬ್ರೆಡ್ ಆಗ್ಬೋದು, ಬ್ರೆಡ್ ಟೋಸ್ಟ್ ಆಗ್ಬೋದು, ಅಷ್ಟಕ್ಕೆ ಮಾತ್ರ ತಗೊಂಡಿದೀನಿ. ಬಾಕ್ಸ್ಗೆ ಹಾಕಿದ್ರೆ ಸಾಕು, ಮತ್ತೆ ಸಿಹಿಗಾದ್ರೆ ಸಾಕು ಅಂತ 3 ಪೀಸ್ ಲೆಕ್ಕದಲ್ಲಿ ಇದನ್ನ ಮಾಡ್ಕೊಂಡಿರುವಂತ ಮಿಶ್ರಣ ಸರಿ ಹೋಗುತ್ತೆ. ಇಲ್ಲ ಅಂತಂದ್ರೆ ನೀವು ಎಕ್ಸ್ಟ್ರಾ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು. ಅಂಡ್ ಇದನ್ನ ಈಗ ಒಂದು ತವಾನ ಕಾಯೋದಕ್ಕೆ ಇಟ್ಟಿದೆ. ಸೊ ಈಗ ಅದ್ರ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಅಂಡ್ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನೀಟಾಗಿ ಗೋಲ್ಡನ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಇದಂತೂ ತುಂಬಾನೇ ಕ್ರಿಸ್ಪಿಯಾಗಿ ಗರಿ ಗರಿ ಆಗಿರುತ್ತೆ ತಿನ್ನೋದಕ್ಕೆ. ಅಂಡ್ ಇದನ್ನ ಗಾರ್ಲಿಕ್ ಬ್ರೆಡ್ ಅಂತ ಹೇಳ್ದಲ್ಲ, ಗಾರ್ಲಿಕ್ ಸ್ಟಿಕ್ಸ್ ನ ಮಾಡಿ ನಾನು ಬಾಕ್ಸ್ ಹಾಕ್ತೀನಿ. ಯಾಕಂದ್ರೆ ಫಿಲ್ ಮಾಡೋದಕ್ಕೆ ನೀಟಾಗಿರುತ್ತೆ ಬಾಕ್ಸ್ ಅಲ್ಲಿ ಅಂತ ಅಂದ್ಬಿಟ್ಟು. ಅಂದ್ರೆ ಎತ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೆ. ಸೊ ಹಾಗಾಗಿ ನಾನು ಇದನ್ನ ಸ್ಟಿಕ್ಸ್ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಗಾರ್ಲಿಕ್ ಬ್ರೆಡ್ ಸ್ಟಿಕ್ ರೆಸಿಪಿ ರೆಡಿ ಆಗಿದೆ. ಅಂಡ್ ಎಸ್, ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ. ಕಂಪ್ಲೀಟ್ ಬಾಕ್ಸ್ ಖಾಲಿ ಆಗುತ್ತೆ ನಮ್ಮ ಮನೇಲಿ. ಅಂಡ್ ಇದ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ಡ್ರೈ ನಟ್ಸ್ ನ ಕೂಡ ಆಡ್ ಮಾಡ್ತೀನಿ. ಗೋಡಂಬಿ, ಪಿಸ್ತಾ, ಬಾದಾಮಿ, ಈ ರೀತಿಯಾಗಿ. ಎಸ್, ಲಂಚ್ ಬಾಕ್ಸ್ ರೆಡಿ ಆಯ್ತು. ಈಗ ಜೇನುನ ಸ್ಕೂಲಿಗೆ ರೆಡಿ ಮಾಡಿ ನಾನು ಈ ಕಡೆ ಪಾಯಸಕ್ಕಾಗ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬೆಲ್ಲ ಎಲ್ಲ ಕರ್ಗಿಸಿದ್ದೆ. ಸೊ ಈಗ ಪಾಯಸ ಕೂಡ ರೆಡಿ ಆಯ್ತು. ಒಂದ್ ಸ್ವಲ್ಪ ಏಲಕ್ಕಿನ ಹಾಕಿದ್ರೆ ಆಯ್ತು ಪಾಯಸ. ಎಸ್, ಇವತ್ತಿನ ನನ್ನ ಪೂಜೆ ಹೀಗಿತ್ತು. ಆಷಾಢ ಶುಕ್ರವಾರದ ಪೂಜೆ ಹೀಗಿತ್ತು.
ನೀವೆಲ್ಲ ಈಗಾಗಲೇ ನನ್ನ ಶಾರ್ಟ್ಸಲ್ಲಿ ನೋಡಿರ್ತೀರಾ, ಸ್ಯಾರೀಸ್ದು ಪಿಕ್ಸ್ ಬರ್ತಾ ಇದೆ ಶಾರ್ಟ್ಸಲ್ಲಿ. ಎಸ್, ನನ್ನ ಹೊಸ ವೆಂಚರ್ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥ ಮನೇಲೇ ಕುತ್ಕೊಂಡು ಮಾಡೋ ಅಂತ ಬಿಸ್ನೆಸ್. ಸ್ಯಾರಿ ಫಾರ್ ಲವ್ ಅಂತಾರಲ್ಲ, ಸೊ ಹಾಗೆ ನನಗೆ ಮುಂಚೆಯಿಂದನೂ ಸ್ಯಾರೀಸ್ ಬಗ್ಗೆ ತುಂಬಾ, ಸ್ಯಾರೀಸ್ ಅನ್ನೋದಕ್ಕಿಂತ ಫ್ಯಾಬ್ರಿಕ್ಸ್ ಮೇಲೆ ರಿಸರ್ಚ್ ಮಾಡಬೇಕು, ಈ ರೀತಿ ಎಲ್ಲ ತುಂಬಾ ಆಸೆಗಳಿತ್ತು ನನಗೆ. ಬಟ್ ಲೇಟರ್ ಆನ್ ನಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಒಂದೊಂದ್ಸತಿ ಅನಿಸುತ್ತೆ ನಾವು ಓದಿರೋದೇ ಬೇರೆ ಬಟ್ ಮಾಡ್ತಾ ಇರೋವಂಥ ಕೆಲಸನೇ ಬೇರೆ ಅಂತ. ಬಟ್ ನಮ್ಮ ಪ್ಯಾಷನ್ ಏನಿದೆ ಅದನ್ನು ಫಾಲೋ ಮಾಡೋದ್ರಿಂದ ನಮಗೂ ಒಂದು ಸಮಾಧಾನ ಇರುತ್ತೆ, ನಾವು ಇಷ್ಟಪಟ್ಟಿರೋವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಇನ್ನೂ ಒಂದು ಅಂತಂದರೆ ನಮ್ಮ ಬಿಸ್ನೆಸ್ಸಲ್ಲೂ ಒಂದು ಸ್ಟೆಬಿಲಿಟಿ ಇರುತ್ತೆ. ಯಾಕೆಂದರೆ ನಾವೇ ಇಷ್ಟಪಟ್ಟು ಮಾಡ್ತಿರೋದ್ರಿಂದ ನಾವು ಅಷ್ಟು ಈಸಿಯಾಗಿ ನಮ್ಮ ಫೇಲ್ಯೂರ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಬೈ ಹುಕ್ ಆರ್ ಕುಕ್ ನಾವು ಕಂಟಿನ್ಯೂ ಮಾಡ್ತೀವಿ. ಒಂದಲ್ಲ ಒಂದು ಸೊಲ್ಯೂಷನ್ಸ್ನ ತಂದು ಅದನ್ನು ಹೇಗಾದರೂ ಮಾಡಿ ಸಕ್ಸಸ್ ಮಾಡಬೇಕು ಅನ್ನೋ ಹಾದಿಯಲ್ಲಿರ್ತೀವಿ. ಇನ್ನೊಂದು, ಯಾರೇ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಇಲ್ಲ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ, ಅಂದರೆ ಹೊಸದಾಗಿ ಒಂದು ಸ್ಟಾರ್ಟಪ್ ಕಂಪ್ನಿ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಆದ ರಿಸರ್ಚರ್ಸ್ನ ಮಾಡ್ಕೊಳ್ಳಿ ಫಸ್ಟು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಂತರನೇ ತುಂಬ ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಮಾಡಬೇಕು ಪ್ರೊಡಕ್ಟಿವ್ ಆಗಿ ಅಂತಂದ್ಬಿಟ್ಟು. ಸೊ ಅವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಹೀಗೆ ತುಂಬಾ ರಿಸರ್ಚರ್ಸ್ ಮಾಡಿ ಆ್ಯಂಡ್ ಯಾವ ಫ್ಯಾಬ್ರಿಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು, ಈ ರೀತಿ ಎಲ್ಲ ನಮ್ಮದೇ ಆದಂಥ ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ವರ್ಕ್ನ ಫಸ್ಟ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಎಲ್ಲರಿಗೂ ಎಲ್ಲ ಥರ ಸ್ಯಾರೀಸು ಇಷ್ಟ ಆಗಲ್ಲ. ಇನ್ನು ಒಂದು ಸ್ಯಾರೀಸಲ್ಲೇ ಸುಮಾರು 1000 ವೆರೈಟೀಸ್ ಇದೆ. ಕಲಂಕಾರಿ ಆಗಿರ್ಬೋದು, ಇಲ್ಲ ಡೋಲಾ ಸಿಲ್ಕ್ ಆಗಿರ್ಬೋದು, ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಕ್ರೇಪ್ ಸ್ಯಾರೀಸ್ ಆಗಿರ್ಬೋದು. ಸೊ ಯಾರು ಯಾವ ಥರ ಲೈಕಿಂಗ್ಸ್ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ರಿಸರ್ಚ್ ಮಾಡ್ತಾ ಹೇಗೆ ಅಂತಂದರೆ ಎಲ್ಲರೂ ಎಲ್ಲ ಥರ ಸ್ಯಾರೀಸ್ನೂ ಇಷ್ಟಪಡಲ್ಲ ಅನ್ನೋದು ಅರ್ಥ ಆಯಿತು. ಈಗ ಎಸ್ಪೆಷಲಿ ಡಾಕ್ಟರ್ಸ್ ಯಾವ ಥರ ಇಷ್ಟಪಡ್ತಾರೆ, ಡಾಕ್ಟರ್ಸ್ ಆಗಿರ್ಬೋದು, ಟೀಚರ್ಸು ಇಲ್ಲ ಪ್ರೊಫೆಸರ್ಸು, ಬ್ರೀತಬಲ್ ಕ್ಲೋತ್ ಇರಬೇಕು. ಯಾಕೆ ಅಂತಂದರೆ ಅವರು ಕಂಪ್ಲೀಟ್ ಡೇ ಅದನ್ನು ಕ್ಯಾರಿ ಮಾಡೋದ್ರಿಂದ ಅವ್ರ ಕಾಟನ್ ವೇರ್ ಮಾಡೋದ್ರಿಂದ ಅದು ಬ್ರೀತಬಲ್ ಆಗಿರುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ ಅವ್ರಿಗೆ. ಇನ್ನು ಒಂದು ಗರ್ಗರಿಯಾಗಿ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ರೀಸನ್ಗೆ. ಸೊ ಹೀಗೆ ಒಬ್ಬೊಬ್ರು ಲೈಕಿಂಗ್ಸ್ ಒಂದೊಂದು ರೀತಿಯಲ್ಲಿರುತ್ತೆ. ಇನ್ನು ಸಮ್ಮರ್ಗೆ ನಾವು ವೇರ್ ಮಾಡೋ ಅಂಥ ಡ್ರೆಸ್ಸಸ್ನ ನಾವು ವಿಂಟರ್ಗೆ ವೇರ್ ಮಾಡಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವ್ರು ಹೇಳಿದ್ದಾರೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ತಿಳಿದವ್ರು ಹೇಳಿದ್ದಾರೆ. ಸೊ ಈಗ ನಾವು ಹಾಗೆ ದುಡಿಮೆಯೇ ನಂಬಿ ಬದುಕು ಅಂತ ಹೋಗ್ತಾ ಇದ್ದೀವಿ. ನನ್ನದೊಂದು ಪುಟ್ಟ ಪ್ರಯತ್ನ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ್ಗೂ ಒಂದು ಟೆನ್ಷನ್ ಇರುತ್ತೆ. ನನ್ಗಂತೂ ಫುಲ್ ಕಲರ್ಫುಲ್ ಬಟರ್ಫ್ಲೈಸ್ ಇನ್ ಮೈ ಸ್ಟೊಮಕ್ ಅಂತಾನೆ ಹೇಳ್ಬೋದು. ಆದರೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಸಿಕ್ಕಿದಂಥ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಒಂದು ಬಲ್ಕ್ ಆರ್ಡರ್ ಕೂಡ ಬಂತು. ಸೊ ಈಗ ಅದ್ರ ಕಡೆ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೇ ಬ್ಯುಸಿ ಆಗಿದ್ದೀನಿ ಈಗ ಸದ್ಯಕ್ಕೆ. ಸೊ ಯಾರಾದರೂ ಮನೇಲಿ ಕುತ್ಕೊಂಡು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನನ್ನ ವಿಡಿಯೋ ಇಂದ ಒಂದು ಅಷ್ಟು ಸ್ಫೂರ್ತಿ ಸಿಗೋದಾದರೆ ಸಿಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್.